ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಇದ್ರಲ್ಲಿ ನೋಡಿದೆ ಆನ್ಲೈನಲ್ಲಿ, ಹೋಮ್ ಟೌನ್ ಫ್ಯಾಮಿಲಿ 90s 80s ನಡೆಯಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ಟೋರಿ. ಸೊ ಮೂವಿ ಮಾತ್ರ ಸೈ 10 ಕೊಡ್ತೀನಿ ನಾನು. ಆ ರೇಂಜ್ ಅಲ್ಲಿ ಐತೆ ಮೂವಿ. ಅಂತ ಎಕ್ಸ್ಟ್ರಾರ್ಡಿನರಿ ಆ ತರ ಏನಿಲ್ಲ. ಆ, ತರ ಲೈವ್ ಇದು ನಮ್ ಲೈಫ್ ಅಲ್ಲಿ ನಡೆಯತ್ರ ನೋಡ್ತಾ ಇದ್ರೆ ನಮ್ ಲೈಫ್ ಅಲ್ಲಿ ನಡೆದಿದ್ದೇನೋ ಅನ್ಸುತ್ತೆ. ಆ ತರ ಮೂವಿ. ನೀವು ಬಿಫೋರ್ ಮೂವಿ ನೋಡಿರ್ಬೋದು, 90s ಕಿಡ್. ಅದ್ರಲ್ಲೂ ಕೊನೆ ಸ್ವಲ್ಪ ಸೀನ್ಸ್ ನೋಡ್ಬೇಕಾದಾಗ ನಮ್ ಲೈಫ್ ಅಲ್ಲಿ ಈ ತರ ನಡೆದಿದ್ದಿಲ್ಲ ಅನ್ಸುತ್ತಲ್ಲ. ಅದ್ರ ಏನಿಲ್ಲ ಈ ಮೂವಿಲಿ. 3 ಜನ ಫ್ರೆಂಡ್ಸ್, ಒಂದ್ ಫ್ಯಾಮಿಲಿ ಇರುತ್ತೆ. ಒಬ್ರು ಮಗ ಮತ್ತೆ ಅವನಿಗಿಬ್ರು ಒಂದ್ ತಂಗಿ, ಮತ್ತೆ ಅವನಿಗಿಬ್ರು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಇಂದ ನಾರ್ಮಲ್ ಅವರು 10th ಕ್ಲಾಸ್ ಅಲ್ಲಿ ಇರ್ತಾರೆ. ಗೊತ್ತಿಲ್ಲ, 10th ಕ್ಲಾಸ್ ಅಲ್ಲಿ ಇದ್ದಾಗ ಅವಾಗ ಆ ಟೈಮಲ್ಲಿ ಫೋನ್ಸ್ ಇರಲ್ಲ, ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಗೊತ್ತಿಲ್ಲ. ಸುಮ್ಮನೆ ಯಾರು ಮೆಸೇಜ್ ಕಳಿಸ್ತಾರೆ, ಲೆಟರ್ ಬರ್ದ್ಬಿಟ್ಟು ಕಳಿಸ್ತಾ ಇರ್ಬೇಕು. ಏನ್ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸ್ಕೂಲ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಗೊತ್ತಿರ್ತಾವ ಹುಡುಗಿ ನಡೀತಾ ಇರ್ತವೆ. ಆಗ ಎಕ್ಸ್ಟ್ರಾ ಲವ್ ಏನಿಲ್ಲ. ಮತ್ತೆ ಫ್ರೆಂಡ್ಸ್ ಗೊತ್ತಿಲ್ಲ, ಸ್ವಲ್ಪ ಕಾಮಿಡಿ ಎಲ್ಲ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ಕಾಮಿಡಿ ಜನರೇಟ್ ಆಗುತ್ತೆ. ತೆಲುಗುದಲ್ಲಿದೆ ಇದು, ಇವಾಗ ಹೇಳ್ತಾ ಇದೀನಿ. ಆಹಾದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಹೋಗಿ ಯಾರು ನೋಡಿಲ್ಲ ನೋಡಿ ಫಸ್ಟ್. ನನ್ ರಿವ್ಯೂ ಕೇಳೋಕೆ ಮುಂಚೆನೆ ಹೋಗಿ ನೋಡಿ ಫಸ್ಟ್ ಮೂವಿ ಹೆಂಗಿದೆ ಅಂತ. ಆಮೇಲೆ ನನ್ನ ರಿವ್ಯೂ ನೋಡಿ ನೀನ್ ಹೇಳಿದ್ ಕರೆಕ್ಟ್ ಗುರು ಅಂತ ಹೇಳ್ತೀವಿ, ಆಮೇಲೆ ಕಮೆಂಟ್ ಮಾಡಿ. ಮೂವಿಲಿ ನಡೀತಾ ಇರ್ತೇವೆ. ಆಮೇಲೆ 90s 80s ಮದರ್ಸ್ ಅಂಡ್ ಫಾದರ್ಸ್ ಗೊತ್ತಿರುತ್ತಲ್ಲ. ಚೆನ್ನಾಗಿ ಓದ್ಬೇಕು, ಹೋಗ್ಬಿಟ್ಟು ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು, ಒಂದ್ ಒಳ್ಳೆ ಜಾಗ ಹೋಗ್ಬೇಕು. US ಇದ್ದಿ ಮೂವಿಲಿ ಮಗನ US ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಆ ಮಗನಿಗೆ ಓದ ತಲೆಗೆ ಹತ್ತಾ ಇರಲ್ಲ. ಸುಮ್ನೆ ಏನೇನೋ ಅದು ಇದು ಮಾಡ್ಬಿಟ್ಟು ಪಾಸ್ ಆಗ್ತಾ ಇರ್ತಾನೆ. ಇವನೇ 7ನೇ ಕ್ಲಾಸ್ ಫೇಲ್ ಆಗಿರ್ತಾನಂತೆ. ಇವರೇ ಕಾಲಿಗೆ ಹಿಡ್ಕೊಂಡು ಪಾಸ್ ಮಾಡ್ತಾರೆ. ಸೇಮ್ 9ನೇ ಕ್ಲಾಸ್ ನಂಗೆ ಇಂಜಿನಿಯರ್ ವರ್ಗೂ ಬರ್ತಾನೆ. ಅದ್ರಲ್ಲಿ 15 ಬ್ಯಾಕ್ಲಾಗ್ಸ್ ಇಟ್ಕೊಂಡಿರ್ತಾನೆ. ಇದು ಸ್ಕ್ಯಾಮ್ ಗೊತ್ತಲ್ಲ, ಆತರ ಮಾಡಿ ಸರ್ಟಿಫಿಕೇಟ್ ಇವ್ರು ತಗೊಂಡ್ಬರ್ತಾನೆ. ಅವ್ರ ಮನೇಲಿ ಅವ್ರ ತಂದೆ ಮಗ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ತಂಗಿ ಟಾಪರ್ ಇರ್ತಾರೆ, ಸ್ಕೂಲ್ಗೆ ಟಾಪರು. ಬಟ್ ಅವಳನ್ನ ಅಷ್ಟೊಂದು ತಲೆ ಹಾಕೊಳ್ಳಲ್ಲ. ಏನೋ ಸುಮ್ಮನೆ ರೋಣ ತಗೊಂಡಿ ಮದುವೆ ಮಾಡಿ ಕಳಿಸ್ಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ. ಇವನ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಬಟ್ ಇವನಿಗೆ ಓದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಯಾರು ಓದ್ತಾರೆ ಅವ್ರು ಸ್ವಲ್ಪ ಗಮನ ಕೊಟ್ಟಿದ್ರೆ, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಬೆಟರ್. ಬಟ್ ಅಲ್ಲಿ ಆ ಹುಡುಗಿಗೆ ಸಪೋರ್ಟ್ ಇರಲ್ಲ, ಹುಡುಗನಿಗೆ ಅಷ್ಟೇ ಸಪೋರ್ಟ್. ಬಟ್ ಇವನಿಗೆ ಓದಕ್ ಬೆಲೆ ಹೋಗ್ತಾ ಇರಲ್ಲ. ಸುಮ್ಮನೆ ಅದು ಬಟ್ ಅವನಿಗೆ ಡೈರೆಕ್ಟರ್ ಆಗ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ ಮೂವಿಲಿ. ಏನ್ ಮಾಡಿದೆ ಮನೇಲಿ ಕೇಳಲ್ಲ. ಇದೆಲ್ಲ ಕ್ಲೈಮ್ಯಾಕ್ಸ್ ಅವಾಗೆಲ್ಲ ಲಾಸ್ಟ್ ಅಲ್ಲಿ ಗೊತ್ತಲ್ಲ, ಒಂದು ಎಮೋಷನಲ್ಸ್. ಅದು ಪಾತ್ರ ಪಕ್ಕ ಅಳ್ತೀರಾ ನೀವು ಅಂತ ನಾನಂತ ಹೇಳ್ತಿದ್ದೀನಿ. ಇವಾಗ ಹೇಳ್ತೇನೆ, ಆ ಸೀನ್ ನೋಡ್ಬೇಕಾದಾಗ ಲಾಸ್ಟ್ 10 to 15 ಮಿನಿಟ್ಸ್ ಇರುತ್ತೆ ಆ ಸೀನು. ಆ ಸೀನ್ ನೋಡ್ಬೇಕಾದಾಗ ಎಷ್ಟು ಎಮೋಷನಲ್ ಆಗ್ತೀವಿ ಅಂದ್ರೆ, ಯಾರ್ಯಾರು ಇನ್ನೂ ಈಗಿನ ಜನರೇಷನ್ ಅಲ್ಲಿ ಇನ್ನೂ ಓಲ್ಡ್ಸ್ ಫಾದರ್ಸ್ ಅಂಡ್ ಮದರ್ಸ್ ಮೈಂಡ್ ಸೆಟ್ ಇರುತ್ತೆ ನೋಡಿ, ಅವರಿಗೆ ಆ ಮೂವಿ ತೋರಿಸಿ. ಕ್ಲೈಮ್ಯಾಕ್ಸ್ ಸೀನ್ ಮಾತ್ರನೇ ತೋರಿಸಿ, ಗೊತ್ತಾಗುತ್ತೆ. ಏನಕ್ಕೆ ಹೇಳ್ತಾ ಏನಂದ್ರೆ, ಮಕ್ಕಳು ಏನಾಗ್ತಾರೆ ಅಂತ ಅವ್ರ ಒಪಿನಿಯನ್ ಕೇಳಿ ಫಸ್ಟ್. ಅವ್ರ ಒಪಿನಿಯನ್ ಕೇಳಲ್ಲ ಬಿಡಲ್ಲ ಈ ಮೂವಿಲಿ. ಅದೇ ಅವ್ರ ಒಪಿನಿಯನ್ ಏನು ಕೇಳಲ್ಲ. ಹುಡುಗಂದು ಅಷ್ಟೇ, ಹುಡುಗಿದು ಅಷ್ಟೇ, ಏನು ಒಪಿನಿಯನ್ ಕೇಳ್ತಾರಲ್ಲ. ಸುಮ್ನೆ ಅವ್ರ ಅನ್ಕೊಂಡಿದ್ದೇ ಆಗ್ಬೇಕು. ಪಕ್ಕದ ಮನೆ ಓದಂದ್ರೆ ಅವನು ಓದ್ನ ನೋಡು ಅಂತ ಹೇಳ್ತಾ ಇರ್ತಾರಲ್ಲ, ಇವಾಗ ಹೇಳ್ತಾ ಇರ್ತಾರೆ. ಇವಾಗ ನಡೀತಾ ಇರುತ್ತೆ ಕೆಲವೊಂದು ಮನೆಯಲ್ಲಿ. ಅವನು ಹೋದ, ಇವಾಗ ಇವನು ಹೋಗ್ಬೇಕು, ಆತರ. ಅವನೇನೋ ಅನ್ಕೊಂಡಿರ್ತಾನೆ, ಬಟ್ ಅದು ಇಂಟ್ರೆಸ್ಟ್ ತೋರ್ಸಲ್ಲ. ಹೋಗ್ಬೇಕು, ಕಂಪ್ನಿಗೆ ಹೋದ ಹೋಗ್ಬೇಕು ಅಷ್ಟೇ. 15 ಮಿನಿಟ್ಸ್ ನೋಡ್ಬೇಕಾದಾಗ ಕೆಲವೊಂದು ಸೀನ್ಸ್ ನಮ್ ಲೈಫ್ ಅಲ್ಲಿ ನಡೆದಿದ್ದೇನೋ ಅನ್ನೋ ತರ ಅನ್ಸುತ್ತೆ. ಸ್ಟಾರ್ಟಿಂಗ್ ಇಂದ ನಾರ್ಮಲ್ ಆಗಿ ರನ್ ಆಗ್ತಾ ಇರುತ್ತೆ. ಸ್ಕೂಲ್ ಲೈಫ್ ಸ್ಟೋರಿ ಹೆಂಗಿರುತ್ತೆ ಆತರ ನಾರ್ಮಲ್ ಆಗಿ ರನ್ ಆಗ್ತಾ ಇರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲೇ ಇಂಟ್ರೆಸ್ಟ್ ಬರೋದು. ಮಾತಾಡ್ತಾನೆ ಮಗ, ಕೇಳ್ತಾನೆ, ನೀ
ನಾನೇನ್ ಅನ್ಕೊಂಡಿದ್ದೀನಿ ಅಂತಂದ್ರೆ ಒಂದಿನ ಅದು ಕೇಳಿದ್ಯಾ ಅಂತ ಕೇಳ್ತಾನೆ. ಕೇಳಿರಲ್ಲ, ಮಾತೇ ಬರಲ್ಲ ಅಲ್ಲಿ. ಸ್ಟಾರ್ಟಿಂಗ್ ಇದು ಒಂದ್ 5 ನಿಮಿಷ ಬೈದ್ ಬಿಟ್ಟಿರ್ತಾನೆ ಅವ್ನಿಗೆ. US ಹೋಗಿರ್ತಾನೆ, US ಒಂದು ವೀಸಾ ಗೀಸ ಎಲ್ಲ ಸಿಕ್ಕಿರ್ತಾನೆ ಅಂತ ಹೋಗಿರ್ತಾನೆ. ಬಟ್ ಅಲ್ಲಿ ಟ್ವಿಸ್ಟ್ ಇರುತ್ತೆ, ಅದು ಅವನಿಗೆ ಸಿಕ್ಕಿರಲ್ಲ. ಯಾರಿಗ್ ಸಿಗುತ್ತೆ ಅಂದ್ರೆ ನೀವೇ ಮೂವಿಲ್ ನೋಡಿ, ಹೋಮ್ ಟೌನ್ ಮೂವಿಲ್ ನೋಡ್ಬಿಟ್ಟು ನಾನು ಹೇಳಲ್ಲ ಇವಾಗ ಅದನ್ನ. ವಾಪಸ್ ಬರ್ತಾನೆ, ಕಾಯಿ ಎಲ್ಲ ಕಳಿಸಿರ್ತಾರೆ, ಅದೇ ಕ್ಲೈಮ್ಯಾಕ್ಸ್. ಕಳಿಸಿರ್ತಾರೆ ಏರ್ಪೋರ್ಟಿಗೆ, ಅವನೊಬ್ನೇ ವಾಪಸ್ ಬರ್ತಾನೆ. ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಕಾನ್ವರ್ಸೇಷನ್ ನಡೆಯುತ್ತೆ. ಆ ಲಾಸ್ಟ್ ಅಲ್ಲಿ 15 ಮಿನಿಟ್ಸ್ ಫಾದರ್ಸ್ ಅಂಡ್ ಮದರ್ಸ್ ತೋರಿಸಿ ಅದನ್ನ ನೋಡ್ಲಿ ಅವರು, ಅವ್ರಿಗೂ ಗೊತ್ತಾಗ್ಲಿ. ಅವ್ರು ಮಕ್ಕಳ ಯಾರೇ ಆಗ್ಲಿ ಒಪಿನಿಯನ್ ಕೇಳ್ಬೇಕು, ಅವ್ರು ಏನಾಗ್ತಾ ಇದೆಯಾ ಅಂತ. ಅವಾಗ ಇವಾಗ ಏನೋ ಕೆಟ್ಟದ ಏನ್ ನಡೀತಿದ್ರೆ ತಿಳುವಳಿಕೆ ಹೇಳ್ಬೇಕು, ಈ ಜಾರಲ್ಲಿ ನಡಿ ಅಂತ. ಅವ್ರು ಓಕೆ ಆ ದಾರಲ್ಲಿ ನಡೆದ್ರ ತಿದ್ದಬೇಕು. ಅವರು ಒಳ್ಳೆದಾರಲ್ಲೇ ಹೋಗ್ತಾ ಇರ್ತಾರೆ. ನೀವು ಕೆಲವೊಂದು ಫಾದರ್ಸ್ ಮದರ್ಸ್ ಇದ್ದೇ ಇರ್ತಾರೆ, ಗೊತ್ತಲ್ಲ. ಅವ್ರು ಆಗ್ಬೇಕು ಅನ್ಕೊಂಡಿದ್ ಬಿಡ್ತಾರಲ್ಲ, ಸುಮ್ನೆ ಹೋಗು ಕೆಲ್ಸಕ್ಕೆ ಹೋಗ್ಬೇಕು ನೀನ್ ಅಷ್ಟೇ, ಏನೋ ಅನ್ಕೊಂಡಿರ್ತಾರೆ, ಏನೋ ಸಾಧನೆ ಮಾಡ್ಬೇಕು ಅಂತ. ಬಟ್ ಅಲ್ಲಿ ಸಪೋರ್ಟ್ ಇರಲ್ಲ. ಫ್ಯಾಮಿಲಿ ಏನೇ ಆಗ್ಲಿ, ಯಾರೇ ಒಬ್ಬ ಮಗ ಅದು ಮಗಳು ಏನೋ ಒಂದು ಅಚೀವ್ ಮಾಡ್ಬೇಕಂದ್ರೆ ಮೇನ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಫ್ಯಾಮಿಲಿ ಕಡೆಯಿಂದ ಇರಬೇಕು. ಇಲ್ಲಿ ಮೇನ್ ಫ್ಯಾಮಿಲಿ ಕಡೆಯಿಂದ ಇರ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕೂ ಆಗಲ್ಲ. ಅದೇ ಮೂವಿಲಿ ಇರೋದು ಮೇನ್ ಪಾಯಿಂಟೇ ಅದು. ಲಾಸ್ಟ್ ಸುಮ್ನೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ನಾರ್ಮಲ್ ಲೈಫ್ ಸ್ಟೋರಿ ನಡೀತಾ ಇರುತ್ತೆ. ಸ್ಕೂಲ್ ಲೈಫ್ ಸ್ಟೋರಿ ಹೆಂಗಿತ್ತು ಲಾಸ್ಟ್ ಅಲ್ಲೇ ಮೇನ್ ಮೂವಿ. ಗೊತ್ತಿಲ್ಲ 90s ಅಂದ್ರೆ ಅವಾಗ ಹೆಂಗಿರುತ್ತೆ ಅಂತ. ಲಾಸ್ಟ್ ಒಂದು ಎಮೋಷನಲ್ ಸೀನ್ಸ್ ಮಾತ್ರ 15 ನಿಮಿಷನೂ ಅಳ್ತೀವಿ ನಾವು ಆತರ. ಇದಿಷ್ಟು ಗಾಯ್ಸ್. ಇನ್ನು ಯಾರ್ಯಾರು ಇದು ಆ ಮೂವಿ ನೋಡಿ, ಇದರಲ್ಲಿ ಥಿಯೇಟರ್ ಅಲ್ಲಿ ಇಲ್ಲ, ಅದು ಹೋಮ್ ಟೌನ್, ಅದು ಆಹಾದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೊ ಇನ್ನು ಯಾರು ನೋಡಿಲ್ಲ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.